ಸೊ ಒನ್ ಬೈ ಒನ್ ಆಟೋಕ್ಯಾಡ್. ಸೊ ಅದರಲ್ಲಿ ಲೈನ್ ಕಮ್ಯಾಂಡ್ಸ್, ಸೊ ನಾನು ಪಾಲಿಲೈನ್, ಸರ್ಕಲ್, ಆರ್ಕ್, ಸೊ ಅವೆಲ್ಲ ನಾನು ಹೇಳ್ತೀನಿ ಸೊ ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ಫಸ್ಟ್ ಆಟೋಕ್ಯಾಡ್, ಸೊ ಯಾವ ಫೈಲ್ನ ಹೇಗೆ ಓಪನ್ ಮಾಡಬೇಕು, ಸೊ ಸೇವ್ ಯಾವ ಥರ ಮಾಡಬೇಕು, ಸೇವ್ ಯಾವ ಥರ ಮಾಡಬೇಕು, ಶಾರ್ಟ್ಕಟ್ ಕೀನ ಹೇಳ್ಕೊಡ್ತೀನಿ. ಸೊ ಇವತ್ತು ಕ್ಲಾಸ್ ಬಂದುಬಿಟ್ಟು ಆಟೋಕ್ಯಾಡ್ ಜಸ್ಟ್ ಇಂಟ್ರೊಡಕ್ಷನ್. ಸೊ ಆಟೋಕ್ಯಾಡಲ್ಲಿ ಇವಾಗ ನಾವು ಫಸ್ಟ್ ಇಂಟ್ರೊಡಕ್ಷನ್ ಮಾಡೋದು ಸೊ ಯೂನಿಟ್ಸ್ನ ಹೇಗೆ ಸೆಟ್ ಮಾಡ್ಕೊಳ್ಬೇಕು, ಸೊ ಯೂನಿಟ್ಸ್ನ ಶಾರ್ಟ್ಕಟ್ ಕೀ ಏನು, ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ ಇವಾಗ. ಸೊ ಫಸ್ಟ್ ಇಲ್ಲಿ ಡೈಲಾಗ್ ಬಾಕ್ಸ್ ಕಾಣುತ್ತಲ್ವ, ಇಲ್ಲಿ UN ಅಂತ ಹೊಡಿರಿ. ಸೊ UN ಅಂತ ಟೈಪ್ ಮಾಡಿ ಎಂಟರ್ ಅಂತ ಮಾಡಿದ್ರೆ ಇಲ್ಲಿ ನಿಮಗೆ ಡ್ರಾಯಿಂಗ್ ಯೂನಿಟ್ಸ್ ಅಂತ ಕಾಣ್ತಾ ಇದೆ. ಲೆಂತು, ಟೈಪು, ಪ್ರಿಸಿಷನ್ ಯಾವುದಂತ, ಓಕೆ, ಆ್ಯಂಗಲ್ ಯಾವುದಂತ, ನೆಕ್ಸ್ಟು ಇಂಟರ್ನ್ಯಾಷನಲ್. ಸೊ ಅದೇನು ಬೇಕಾಗಿಲ್ಲ, ನಾನು ನಿಮಗೆ ಒನ್ ಬೈ ಒನ್ನ ಹೇಳ್ತೀನಿ. ಸೊ ಆರ್ಕಿಟೆಕ್ಚರ್ ಅಂದರೆ ಏನು, ಇಲ್ಲಿ ಟೈಪಲ್ಲಿ ಹೋದರೆ ಆರ್ಕಿಟೆಕ್ಚರ್, ಡೆಸಿಮಲ್, ಇಂಜಿನಿಯರಿಂಗ್, ಫ್ರ್ಯಾಕ್ಷನಲ್, ಸೈಂಟಿಫಿಕ್. ಸೊ ಟೋಟಲಾಗಿ ಇಲ್ಲಿರೋದು 5. ಸೊ ಯಾವುದಾದ್ರು ಏನು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಒನ್ ಬೈ ಒನ್. ಫಸ್ಟ್ ಇಲ್ಲಿ ನಿಮಗೆ ಟೆಕ್ಸ್ಟ್ ಮುಖಾಂತರ ಹೇಳ್ಕೊಡ್ತೀನಿ ನಾನು. ಓಕೆ, ಇಲ್ಲಿ ನೋಡಿ. ಸೊ ಶಾರ್ಟ್ಕಟ್ ಕೀ ಏನಪ್ಪ ಅಂತಂದರೆ ಯೂನಿಟ್ಸು ಶಾರ್ಟ್ಕಟ್ ಕೀದು UN ಎಂಟರ್. ಸೊ ಶಾರ್ಟ್ಕಟ್ ಕೀ ಏನಪ್ಪ ಅಂತಂದರೆ UN ಎಂಟರ್. ಸೊ ಆವಾಗ ಯೂನಿಟ್ಸ್ ಓಪನ್ ಆಗುತ್ತೆ. ಸೊ ಇವಾಗ ಯೂನಿಟ್ಸಲ್ಲಿ ಟೋಟಲ್ ನಮಗೆ 5 ಟೈಪ್ಸ್ ಸೆಟ್ಟಿಂಗ್ಸ್ ಇತ್ತು. ಸೊ ಯಾವುದು ಟೈಪ್ ಆಫ್ ಅಂತ, ಸೊ ಲೆಂತ್ ಯಾವುದ್ರಲ್ಲಿ ತೊಗೊಳ್ತೇವೆ ಅಂತ, ಇಂಜಿನಿಯರಿಂಗ್ ಅದರಲ್ಲಿ ಅಂತ. ಓಕೆ, ಸೊ ನಾನು ಹೇಳ್ತೀನಿ ಇವಾಗ. ಫಸ್ಟ್ ಬಂದುಬಿಟ್ಟು ಇನ್ನೊಂದು ಸರಿ ಇಲ್ಲಿ ಡೈಲಾಗ್ ಬಾಕ್ಸಲ್ಲಿ ಬರ್ಕೊಳ್ತೀನಿ ನಿಮಗೆ, UN ಎಂಟರ್. ಸೊ UN ಎಂಟರ್ ಮಾಡಿದ್ರೆ ಲೆಂತ್ ಬರುತ್ತೆ, ಟೈಪಲ್ಲಿ ಪ್ರಿಸಿಷನ್ ಇವಾಗ ಹೇಳ್ಕೊಡ್ತೀನಿ ನಾನು. ಡೆಸಿಮಲ್, ಸೊ ಇಲ್ಲಿ ಆರ್ಕಿಟೆಕ್ಚರಲ್, ಡೆಸಿಮಲ್, ಇಂಜಿನಿಯರಿಂಗ್, ಫ್ರ್ಯಾಕ್ಷನಲ್, ಸೈಂಟಿಫಿಕ್. ಸೊ ನೋಡ್ಕೊಳ್ಳಿ ಇವಾಗ ನಾನು ಇದ್ರ ಬಗ್ಗೆ ಇವಾಗ ಟೆಕ್ಸ್ಟ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂತ. ಸೊ ನೆಕ್ಸ್ಟ್ ಗೋ ಟು ದಿ ಟೆಕ್ಸ್ಟ್. ಸೊ ಇವಾಗ ಟೆಕ್ಸ್ಟ್ ಮುಖಾಂತರ ನಿಮ್ಮನ್ನು ಹೇಳ್ತೀನಿ. ಫಸ್ಟ್ ಬಂದುಬಿಟ್ಟು ಸೊ ಓಕೆ, ಫಸ್ಟ್ ಬಂದುಬಿಟ್ಟು ಏನಿತ್ತಪ್ಪ ಅಂತಂದರೆ ಆರ್ಕಿಟೆಕ್ಚರ್ ಇತ್ತು. ಸೊ ಏನು ಆರ್ಕಿಟೆಕ್ಚರ್ ಅಂತಂದರೆ, ಸೊ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಸಾರಿ. ಸೊ ಓಕೆ, ಆರ್ಕಿಟೆಕ್ಚರ್. ಸೊ ಆರ್ಕಿಟೆಕ್ಚರ್ ಯಾವ ಥರ ಮಾಡಬೇಕು, ಸೊ ಆರ್ಕಿಟೆಕ್ಚರ್ ಯಾವ ಥರ, ಆರ್ಕಿಟೆಕ್ಚರ್ ಅಂದರೆ ಯಾವುದು, ಫಾರ್ ಎಕ್ಸಾಂಪಲ್ 1 feet 2 inch, 1 feet 5 inch. ಸೊ ಇದು ಆರ್ಕಿಟೆಕ್ಚರ್. ಸೊ ನಿಮ್ಮ ಕಲರ್ ಕೂಡ ಚೇಂಜ್ ಮಾಡ್ತೀನಿ ಅರ್ಥ ಆಗೋ ರೀತಿ ಆದರೆ. ಓಕೆ, 1 feet 2 inch, 1 feet 5 inch. ಸೊ ಆ ಥರ ಆರ್ಕಿಟೆಕ್ಚರ್ ಸೆಟ್ಟಿಂಗ್ಸ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇವಾಗ ಅದನ್ನೇ ಹೇಳ್ತೀನಿ ಯಾವ ಥರ ಆರ್ಕಿಟೆಕ್ಚರ್. ನೆಕ್ಸ್ಟ್ ಡೆಸಿಮಲ್ ಅಂತ ಇತ್ತು. ಸೊ ಡೆಸಿಮಲ್ ಅಂತಂದರೆ ಏನು, ಸೊ ಡೆಸಿಮಲಲ್ಲಿ ಅರ್ಥ ಇದೆ ದತ್ತಾಂಶ. ಸೊ ಪಾಯಿಂಟ್, ಸೊ ನಮಗೆ ಪಾಯಿಂಟಲ್ಲಿ ಬೇಕು 2.5. ಸೊ ಡೆಸಿಮಲ್ ಆರ್ಕಿಟೆಕ್ಚರ್ ಅಂದ್ರಲ್ಲೇ ಫೀಟ್ನಲ್ಲಿ ಇಟ್ಕೊಳ್ಬೋದು ಮತ್ತು ಇಂಚಸಲ್ಲಿ ಯೂನಿಟ್ಸ್ನ ಸೆಟ್ ಮಾಡ್ಕೊಳ್ಬೋದು. ಬಟ್ ಡೆಸಿಮಲ್ ಆಗಿ ಬರಲ್ಲ. ಸೊ ಡೆಸಿಮಲ್ ಮೀಟರು, ಮಿಲಿಮೀಟರು, ಸೆಂಟಿಮೀಟರು. ಫಾರ್ ಎಕ್ಸಾಂಪಲ್ 1.0, ನೆಕ್ಸ್ಟ್ 2.5 ಸೆಂಟಿಮೀಟರ್ ಆರ್ ಮಿಲಿಮೀಟರ್, ಡಿಪೆಂಡ್ ಅಪಾನ್ ವಾಟ್ ಯು ವಾಂಟ್ ಇಟ್ ಯೂನಿಟ್ಸ್. ಅದನ್ನು ನೀವು ಸೆಟ್ ಮಾಡ್ಕೊಳ್ಬೇಕು ಬಂದುಬಿಟ್ಟು. ಓಕೆ, ಸೊ ಇದು ಬಂದುಬಿಟ್ಟು ಡೆಸಿಮಲ್. ಬೇಕಾದ್ರೆ ನಾನು ಇಲ್ಲಿ ಟೈಪ್ ಕೂಡ ಮಾಡ್ತಾಯಿದ್ದೀನಿ, ಡೌಟ್ ಇದ್ದರೆ ನಿಮಗೆ ಡೆಸಿಮಲು ಆರ್ಕಿಟೆಕ್ಚರ್ ಏನು ಅಂತ ನಾನು ಪ್ರಾಕ್ಟಿಕಲಾಗಿ ಕೂಡ ತೋರಿಸ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಂಜಿನಿಯರಿಂಗ್. ಸೊ ಇಂಜಿನಿಯರಿಂಗ್ ಲೆಂತ್ ಟೈಪ್ ಇಂಜಿನಿಯರಿಂಗ್ ಅಂತ ಕೂಡ ಇದೆ. ಸೊ ಓಕೆ, ಸೊ ಅವಾಗ ಇಂಜಿನಿಯರಿಂಗ್ ಅಂತ ಇದೆ. ಇವಾಗ ಇಂಜಿನಿಯರಿಂಗ್ ಯಾವ ಥರ ಮಾಡಬೇಕು, ಸೊ ಇಂಜಿನಿಯರಿಂಗ್ ಯೂಸ್ ಏನು, ಸೊ ಇಂಜಿನಿಯರಿಂಗು ಆರ್ಕಿಟೆಕ್ಚರ್ ಡಿಫ್ರೆನ್ಸ್ ಏನು. ಆರ್ಕಿಟೆಕ್ಚರ್ ಅಂತಂದರೆ ನಾವು ಫೀಟು ಇಂಚಸಲ್ಲಿ ಇಟ್ಕೊಳ್ಬೋದು. ಡೆಸಿಮಲ್ ಅಂತಂದರೆ ಮೀಟರ್, ಮಿಲಿಮೀಟರ್, ಸೆಂಟಿಮೀಟರ್, ಎನಿಥಿಂಗ್ ಯು ಕ್ಯಾನ್ ಯೂಸ್ ಡೆಸಿಮಲ್. ಇಂಜಿನಿಯರಿಂಗ್ ಯಾವ ರೀತಿಯಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್
ಡೆಸಿಮಲ್ನ ನಾವು ಯೂಸ್ ಮಾಡ್ತೀವಿ. ಸೊ ವೆರಿ ರೇರ್ ಕೇಸ್ ನಾವು ಇಂಜಿನಿಯರ್ನ ಯೂಸ್ ಮಾಡೋದು. ಓಕೆ, ಸೊ ಇಂಜಿನಿಯರಿಂಗ್ ಅಂತಂದರೆ ಎಕ್ಸಾಂಪಲ್ ನಾನು ಹೇಳ್ತೀನಿ. 1.0 ಇಂಚ್ ಕಾಮ 2.5 ಇಂಚ್. ಸೊ ಸಣ್ಣ ಇಂಚಿಲ್ಲ. ಸೊ ಇಂಜಿನಿಯರಿಂಗ್ನ ಆ ಯೂನಿಟ್ಸ್ನ ಸೆಟ್ ಮಾಡ್ತೀವಿ. ಆರ್ಕಿಟೆಕ್ಚರ್ ಅಂತಂದರೆ ಎಕ್ಸಾಂಪಲು 10 feet 2 inch, 14 feet 5 inch. ಸೊ ವಾಲ್ ಲೆಂತ್ ಎಷ್ಟು, ಒಂದು 15 ಇಂಚಿದೆ, ಒಂದು 20 ಇಂಚಿದೆ. ಫೀಟಲ್ಲಿ ನಾವು ಅದನ್ನು ಸೆಟ್ ಮಾಡ್ಕೋತೀವಿ. ಇವಾಗ ಡೆಸಿಮಲ್ ಹೇಳ್ಬೇಕಂತಂದರೆ ಅದು, ಸೊ ಇವಾಗ ಎಕ್ಸಾಂಪಲ್ ನಮ್ಮದು ಬಿಲ್ಡಿಂಗ್ ಹೈಟ್ ಎಷ್ಟಿದೆ, 3 ಮೀಟರ್ ಇದೆ. ಅದನ್ನು ಫೀಟಲ್ಲಿ ಹೇಳ್ಬೇಕಂದ್ರೆ ಆರ್ಕಿಟೆಕ್ಚರ್ ಸೆಟ್ ಮಾಡ್ಕೋಬೇಕು, 10 feet ಅಂತ ಬರುತ್ತೆ. ಡೆಸಿಮಲ್ ಅಂತಂದರೆ 1 ಮೀಟ್ರ್ ಇದೆ, 2 ಮೀಟ್ರ್ ಇದೆ, ಆ ಥರ ನಾವು ಹೇಳ್ತೀವಿ. ಇಂಜಿನಿಯರಿಂಗ್ಲಿ 1.0 ಇಂಚ್, ಸೊ 2.5 ಇಂಚ್, 3.5 ಇಂಚ್, 1.2 ಇಂಚ್. ಸೊ ಆ ಥರ ಇಂಜಿನಿಯರ್ನ ಯೂಸ್ ಮಾಡ್ತೀವಿ. ಇವಾಗ ಬಂದುಬಿಟ್ಟು ಫೋರ್ತ್ ಒನ್ ಬಂದುಬಿಟ್ಟು ನಿಮಗೆ ಫ್ರ್ಯಾಕ್ಷನಲ್ ಇದೆ. ಫ್ರ್ಯಾಕ್ಷನಲ್ ಅಂದರೆ ಗೊತ್ತಲ್ವಾ ನಿಮಗೆ. ಸೊ 1/2, ಹಾಫ್. ಸೊ ಅದನ್ನು ಫ್ರ್ಯಾಕ್ಷನಲ್. ಸೊ ಅದನ್ನು ಫ್ರ್ಯಾಕ್ಷನಲ್ ಅಂತಾರೆ. ಸೊ ಫ್ರ್ಯಾಕ್ಷನಲ್ ಯಾವ ರೀತಿಯಪ್ಪ ಅಂತಂದರೆ 1, 1, 1/2. ಸೊ ಆ ಥರ ಫ್ರ್ಯಾಕ್ಷನಲ್ ಅಂತಂದರೆ ಆ ಥರ 1/2. ಸೊ 1/2 ಇಂಚ್ ಸಮಥಿಂಗ್, ಈ ಥರ ಇದು ಫ್ರ್ಯಾಕ್ಷನಲ್. ಸೊ ನಾವು ಮೇನ್ ಯೂಸ್ ಮಾಡೋದು ಆರ್ಕಿಟೆಕ್ಚರ್, ಡೆಸಿಮಲ್, ಇವು ಎರಡನ್ನೇ ನಾವು ಇಲ್ಲಿ ಇಂಜಿನಿಯರ್ನು ಯೂಸ್ ಮಾಡ್ಕೋಬೋದು. ಇಂಜಿನಿಯರ್ ಕೂಡ ನಾವು ಆರ್ಕಿಟೆಕ್ಚರಲ್ ಮತ್ತು ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಥರನೇ, ಅದನ್ನು ಕೂಡ ಸೇಮೇ, ಅದರಲ್ಲಿ ಏನೂ ಡಿಫ್ರೆಂಟ್ ಇಲ್ಲ. ಆರ್ಕಿಟೆಕ್ಚರ್ ಮತ್ತು ಇಂಜಿನಿಯರಿಂಗ್ ಅಲ್ಲ. ಫ್ರ್ಯಾಕ್ಷನಲ್ಲು ಜಸ್ಟ್ ಸಮ್ ಅಪ್ರಾಕ್. ಓಕೆ, 1/2, 2/1/2, ಸೊ 2.5, ದಟ್ ಒನ್ ಫ್ರ್ಯಾಕ್ಷನ್. ಸೊ ಫ್ರ್ಯಾಕ್ಷನ್ ನೋಡಿ. ಸೊ ನಿಮ್ಗೆ ಏನು ಬೇಕಾಗಿದೆಪ್ಪ ಅಂತಂದರೆ ಜಸ್ಟ್ ಇವು ಮೂರನ್ನ ಕರೆಕ್ಟಾಗಿ ಕಲ್ತ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಸೈಂಟಿಫಿಕಲಿ ಫಾರ್ ಎಕ್ಸಾಂಪಲ್ ನಿಮಗೆ ಸೈಂಟಿಫಿಕ್ ಕೂಡ ಇದೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ನೋ ನೀಡ್, ಬಟ್ ಸುಮ್ಮನೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸೈಂಟಿಫಿಕ್ ಯಾವ ಥರ ಯೂಸ್ ಮಾಡಬೇಕು, ಸೊ ಸೈಂಟಿಫಿಕ್ ಕಮ್ಯಾಂಡ್, ಸೈಂಟಿಫಿಕ್ ಲೆಂತ್ ಟೈಪ್ ಯಾವುದು ಯೂಸ್ ಮಾಡಬೇಕು. ಸೊ ನಾನು ಹೇಳ್ತೀನಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಏನು ಸಾರಿ. ಸೈಂಟಿಫಿಕಲಿ ಫಾರ್ ಎಕ್ಸಾಂಪಲ್ ನಾವು ಇವಾಗ ಕ್ಯಾಲ್ಕುಲೇಷನಲ್ಲಿ ಹೊಡೆದಿರ್ತೀವಿ ಭಾಳ ಲೆಂತಾಗಿ 1.2 ಸಮಥಿಂಗ್ ಅಂತ ಲಾಸ್ಟಿಗೆ ಬಂದುಬಿಡುತ್ತೆ. ಕ್ಯಾಲ್ಕುಲೇಷನ್ ಮಾಡಿ 1.00 E, 2.00 E. ಸೊ ಲಾಗ್ ಥರ. ಸೊ ಆ ಥರ ಇದು ಸೈಂಟಿಫಿಕ್. ಇದು ಏನು ನಿಮಗೆ ನೋ ನೀಡ್. ಸೊ ಇದು ಇಲ್ಲಿ ನಾವು ಯೂಸ್ ಮಾಡಲ್ಲ. ಸೊ ಆ್ಯಸ್ ಆಫ್ ನಾವು ಅನ್ನೋಕ್ಕೆ ಮಾಡಲ್ಲ ನಾವು, ಅದು ಬೇಡ. ಸೈಂಟಿಫಿಕ್ ಅನ್ನೋದು ಲೈಕ್ ಲಾಗರ್ ಥರ, ಲಾಗ್ ಬುಕ್. ಇದು 1.00 E ಲಾಗ್, ಆ ಥರ ಇದು ಸೈಂಟಿಫಿಕ್ ಬರುತ್ತೆ. ಸೈಂಟಿಫಿಕ್ ಏನು ಬೇಡ ನಮಗೆ. ಜಸ್ಟ್ ಇವು ಮೂರನ್ನ ಕರೆಕ್ಟಾಗಿ ಅರ್ಥ ಮಾಡೋದು. ಮೂರರಲ್ಲಿ ನಮಗೆ ಇವೆರಡು. ಸೊ ಆರ್ಕಿಟೆಕ್ಚರಲ್ ಇಂಜಿನಿಯರಿಂಗ್ ಏನೂ ಇಲ್ಲ, ಎರಡೂ ಸೇಮೇ. ಆರ್ಕಿಟೆಕ್ಚರ್ ಮತ್ತು ಇಂಜಿನಿಯರಿಂಗ್ ಕೂಡ ಸೇಮೇ. ಸೊ ಅದರಲ್ಲೇನು ನಿಮಗೆ ತಪ್ಪೇನಿಲ್ಲ. ಸೊ ಇವಾಗ ನಾನು ಹೇಳ್ತೀನಿ ಫಸ್ಟ್ ಕಮ್ಯಾಂಡ್ ಯಾವ ಥರ ಹೊಡಿಬೇಕು ಅಂತ. ಓಕೆ, ಶಾರ್ಟ್ಕಟ್ ಕೀ ಅಂತ ಹೇಳ್ತೀನಿ. ಶಾರ್ಟ್ಕಟ್ ಕೀ ಹೇಳ್ತೀನಿ ನಿಮಗೆ. ಸೊ ಯಾವ ಥರ ಶಾರ್ಟ್ಕಟ್ ಕೀನ ಯೂಸ್ ಮಾಡಬೇಕಂತ. UN ಪ್ಲಸ್ ಎಂಟರ್ ಅಂತ ಹೊಡೆದ್ರೆ ನಿಮಗೆ ಶಾರ್ಟ್ಕಟ್ ಕೀ ಇದು ಯೂನಿಟ್ಸನ್ನು ಓಪನ್ ಆಗುತ್ತೆ. ಸೊ ಅವಾಗ ನಾನು UN ಅಂತ ಹೊಡಿತೀನಿ. ಸೊ UN ಅಂತ ಬಂದರೆ ಓಪನ್ ಆಯಿತು ನೋಡಿ. ಸೊ ಇವಾಗ ಬಂದುಬಿಟ್ಟು ಓಕೆ, ಸಾರಿ ನಿಮಗೆ ಪ್ರಿಸಿಷನ್ ಕೂಡ ಹೇಳ್ತೀನಿ. ಇವಾಗ ಇದಿಷ್ಟು ಅರ್ಥ ಆಯ್ತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಬೇಕಾದ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸರಿ ಕಮೆಂಟ್ ಮಾಡಿ, ಇದು ಅರ್ಥ ಆಗಿದೆ ಅಂತ ನಾನು ನಿಮಗೆ ತಿಳಿಸ್ತೇನೆ ಇನ್ನೊಂದ್ಸರಿ ವೀಡಿಯೋ ಮಾಡಿ. ಓಕೆ, ಸೊ ಇವಾಗ ಪ್ರಿಸಿಷನ್. ಸೊ ಇನ್ನೊಂದ್ಸರಿ ಸೊ UN ಎಂಟರ್, ಇನ್ನೊಂದ್ಸರಿ ನೋಡ್ಕೊಂಬಿಡಿ. ಸೊ UN ಎಂಟರ್. ಸೊ ಇವಾಗ ಲೆಂತ್ ಆಯಿತು. ಓಕೆ, ಇದರ ಅರ್ಥ ಆಯಿತು. ಸೊ ಡೆಸಿಮಲ್ ಆರ್ಕಿಟೆಕ್ಚರ್ ಯಾವ ಥರ ಅಂತ. ನೆಕ್ಸ್ಟು ಪ್ರಿಸಿಷನ್ ಯಾವ ಥರ ಅಂತ ಕೂಡ ಹೇಳ್ತೀನಿ ನಿಮಗೆ. ಇದು ಇದೆಲ್ಲ ಹೇಳ್ತೀನಿ. ಈಗ ಬಂದುಬಿಟ್ಟು ಪ್ರಿಸಿಷನ್. ವಾಟ್ ಈಸ್ ಮೀನಿಂಗ್ ಆಫ್ ಪ್ರಿಸಿಷನ್? ಸೊ ಪ್ರಿಸಿಷನ್ ಅಂತಂದರೆ ಏನೂ ಇಲ್ಲ. ನಾನು ಇದು ರಿಮೂವ್ ಮಾಡ್ತೀನಿ ನೋಡಿ. ಪ್ರಿಸಿಷನ್ ಅಂತಂದರೆ ಇವಾಗ ಪ್ರಿಸಿಷನ್. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ, ಏನೂ ಅಂದ್ಕೊಳ್ಬೇಡಿ. ಓಕೆ, ಸೊ ಪ್ರಿಸಿಷನ್ ಅಂತಂದರೆ 1.0. ನೆಕ್ಸ್ಟ್ ಅದೇ ಮಾಡ್ತೀನಿ. ಸೊ ಕಂಟಿನ್ಯೂ. ಫಾರ್ ಎಕ್ಸಾಂಪಲ್ 1.00
ಜಸ್ಟ್ ಏನಾಗುತ್ತೆ ನಿಮಗೆ ಇದು ಮೀಟ್ರದಲ್ಲಿ ಇರ್ತದೆ, ಮಿಲಿಮೀಟ್ರು ಆ ಥರ 1.00. ನೆಕ್ಸ್ಟ್ ಆ್ಯಡ್ ಹಾಕೋತಾ ಹೋಗುತ್ತೆ 1.0000. ಸೊ ಇದು ಪ್ರಿಸಿಷನ್. ಸೊ ಮೀಟ್ರು, ಮಿಲಿಮೀಟರು ಆ ಥರ ಇದ್ದರೆ ಓಕೆ, ಆ ಥರ ಇದ್ದರೆ ಏನಾಗುತ್ತೆ, ಈಗ ಮೀಟ್ರ್ ಇರ್ಬೋದು, mm ಇರ್ಬೋದು, ಅಥವಾ ಸೆಂಟಿಮೀಟ್ರ್ ಇರ್ಬೋದು. ಸೊ ಯಾವುದೇ ಇರ್ಬೋದು. ಸೊ ಮೀಟರ್ ಇರ್ಬೋದು, mm ಇರ್ಬೋದು, ಸೆಂಟಿಮೀಟ್ರ್ ಇರ್ಬೋದು. ಸೊ ಅದು ಪ್ರಿಸಿಷನ್. ಓಕೆನಾ. ಸೊ ನೆಕ್ಸ್ಟ್ ಈ ಪ್ರಿಸಿಷನ್ ನಾನು ಹೇಳ್ತೀನಿ ಯಾವ ಥರ ಅಂತ. ಇವಾಗ ಇದು ಡೆಸಿಮಲ್ಗೆ ಯೂಸ್ ಆಯಿತು. ಆರ್ಕಿಟೆಕ್ಚರ್ ಯಾವ ಥರ, ಆರ್ಕಿ ಓಕೆ, ಆರ್ಕಿಗೆ ಯಾವ ಥರ ಯೂಸ್ ಆಗುತ್ತೆ ಅಪ್ಪ ಅಂತಂದರೆ ಪ್ರಿಸಿಷನ್ನು ನೋಡ್ಕೊಂಬಿಡಿ. ಡೌಟ್ ಇರುತ್ತೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮೇಲ್ಗಡೆ ಡೌಟು. ಆರ್ಕಿಟೆಕ್ಚರ್ ಯಾವ ಥರಪ್ಪ ಅಂತಂದರೆ 1 feet 5 inch. ಅಲ್ಲಿ ಇನ್ನೊಂದು ತೋರಿಸ್ತಾ ಇದೆ ಕೆಳಗಡೆ 1 feet 5 half 2 inch. ಸಾರಿ 1 feet ಸೊ 1 feet 1 by 2 inch. ಸೊ ಈ ಥರ ಬರುತ್ತೆ ಆರ್ಕಿಟೆಕ್ಚರ್. ನಾನು ಹೇಳ್ತೀನಿ ಇವಾಗ ಅದರದ್ದು. ಸೊ ಗೋ ಟು ಇವೆನೆಂಟ್. ಸೊ ಲೆಂತ್ ಡೆಸಿಮಲ್ ಇದೆ, ನಾನು ಫಸ್ಟ್ ಆರ್ಕಿಟೆಕ್ಚರ್ ತೊಗೋತಾ ಇದ್ದೀನಿ. ಆರ್ಕಿಟೆಕ್ಚರ್ ಪ್ರಿಸಿಷನ್ ನೋಡಿ, 0 feet 0 inch ಅಂದರೆ 1 feet 2 inch ಸಮಥಿಂಗ್, 1 feet 5 inch. ಸೊ 0 feet 0 1.5 inch. 1 feet 2 into half inch. ನೆಕ್ಸ್ಟ್ 1 feet 1.5, 1 feet 2 into 1/4 inch. ಸೊ ಆ ಥರ ಬರುತ್ತೆ ಓಕೆ. ಸೊ ನೀವು ಯಾವಾಗಲೂ ಏನು ಇಟ್ಕೊಳ್ಬೇಕು, 0 feet 0 inch ಅಂತಲೇ ಇಟ್ಕೊಳ್ಬೇಕು ಪ್ರಿಸಿಷನಲ್ಲಿ. ಸೊ ಇವಾಗ ಆರ್ಕಿಟೆಕ್ಚರಲ್ಲಿ ಯೂನಿಟ್ಸ್ ಯಾವ ಥರ ಸೆಟ್ ಮಾಡ್ಕೋಬೇಕು ಅಂತಂದರೆ ಇಂಚಸ್ನ ಸೆಟ್ ಮಾಡ್ಕೋಬೇಕು ಆರ್ಕಿಟೆಕ್ಚರ್ಗೆ. ಆವಾಗ ಇಲ್ಲಿ ಏನು ಚೇಂಜ್ ಮಾಡೋದು ಬೇಡ. ಇಂಟರ್ನ್ಯಾಷನಲ್ ಯಾವುದೇ ಏನು ಥರ ಇರುತ್ತೆ ಅದು, ಇದು ಆ್ಯಂಗಲ್ಸ್ ಅದು ಕೂಡ ಏನು ನಿಮ್ಗೆ ಬೇಡ, ಜಸ್ಟ್ ನೀವು ಇದು ಇಟ್ಕೊಳ್ಳಿ. ಸೊ ಆರ್ಕಿಟೆಕ್ಚರಲ್ಲಿ ಏನೂ ಇಲ್ಲ, ಆರ್ಕಿಟೆಕ್ಚರ್ ಸೆಟ್ ಮಾಡ್ಕೊಂಡಿದ್ದಾರೆ. ಪ್ರಿಸಿಷನ್ 0 feet 0 inch ಅಂತ ಇಟ್ಕೊಳ್ಳಿ. ಯೂನಿಟ್ಸ್ನ ಇಂಚಸ್ಸಲ್ಲಿ ಇಟ್ಕೊಂಬಿಡಿ, ಓಕೆ ಅಂತ ಹೊಡೆದ್ಬಿಡಿ. ಇವಾಗ ನಾನು ಒಂದು ಲೈನ್ ಕಮ್ಯಾಂಡ್ ಹಾಕ್ತೀನಿ ನಿಮಗೆ ನೋಡಿ, ಇಲ್ಲಿ ಲೈನ್ ಕಮ್ಯಾಂಡ್ ಹಾಕ್ತೀನಿ. ಇವಾಗ ಅದು ಯಾವ ಥರ ಮೆಜರ್ಮೆಂಟ್ ಬರುತ್ತೆ ಅಂತ ನೋಡಿ. ಮೀಟ್ರಲ್ಲಿ ಅದು ನಾನು ಹೇಳ್ತೀನಿ ಯಾವ ಥರ ತೊಗೊಳ್ಬೇಕು, ಮೀಟ್ರಲ್ಲಿ ಬರ್ತಾ ಇದೆ ಅಂತ ಓಕೆ. ಸೊ ಒಂದು 20 feet ಹೊಡಿತೀವಿ ನಾವು. ಇದು 20 feet ಓಕೆ. 20 feet ಹೇಗೆ ಕನ್ಫರ್ಮ್ ಮಾಡ್ಬೇಕು ಅಂತಂದರೆ ಸೆಟ್ಟಿಂಗ್ಸ್ ಮಾಡ್ಕೊಳ್ಬೇಕು. ಇವಾಗ ನಿಮ್ಗೆ ಇದ್ರೆ ಕನ್ಫ್ಯೂಸ್ ಆಗುತ್ತೆ ಆ ಕಡೆ ಈ ಕಡೆ ಅಂತ. ನಾನು ಅದು ಹೇಳ್ತೀನಿ ಯಾವ ಥರ ಇದು ಮೆಜರ್ಮೆಂಟ್ ಮಾಡ್ಕೊಳ್ಬೇಕು ಈ ಲೈನ್ನ ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಸೊ ಅಗೇನ್ ಇವೆನೆಂಟ. ಸೊ ನೆಕ್ಸ್ಟ್ ಗೋ ಟು ದಿ ಡೆಸಿಮಲ್. ಸೊ ಡೆಸಿಮಲ್ ಏನಿಲ್ಲ, ನೀವು ಎಷ್ಟರ ಇಟ್ಕೊಳ್ಬೋದು ಓಕೆ. ಸೊ ನೀವು 0.00, ಸೊ 1, 1.0, 1.00, 1.000, 1.000, 1 something 0 ಅಂದರೆ ಜಾಸ್ತಿ ಸಂಖ್ಯೆ. ಈಗ 17 ಮೀಟ್ರ್ ಇರುತ್ತೆ. ನಾನು ಇವಾಗ ಏನು ಮಾಡ್ತೀನಿ, ಇದು ಮಾಡಿಕೊಂಡ್ರೆ ಆವಾಗ 17.00, 17.1200 ಅಂದರೆ ಸೊ ಅಪ್ರಾಕ್ಸಿಮೇಟ್ ಇದು. ಇಲ್ಲಿ ಅಪ್ರಾಕ್ಸಿಮೇಟ್ ತೋರಿಸುತ್ತೆ, ಇಲ್ಲಿ ಹೋಗೋಣ ಬಿಡಿಸಿ ಹೋಗುತ್ತೆ, ಎಷ್ಟಿದೆ ಅಷ್ಟು ಎಕ್ಸಾಕ್ಟ್ ಹೋಗುತ್ತೆ. ಬರ್ತಾ ಎಕ್ಸಿಟ್ ಫುಲ್. ಸೊ ಪಾಯಿಂಟ್ ಕೂಡ ಮಿಸ್ ಮಾಡಲ್ಲ ಆ ಪ್ರಿಸಿಷನಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ವಾಲ್ ಬಿಡ್ತು 17 ಎಷ್ಟು ಅಂತ ತಿಳ್ಕೊಂಡು 2 ಮೀಟ್ರ್ ಹೈಟ್ ಇದೆ. ನಾನು 2 ಮೀಟ್ರ್ ಅಂತ ಲಾಗ್ತೀನಿ, 0 ಅಂತ ಹೇಳಿದ್ರೆ ಅದು 2 ಮೀಟ್ರ್ ಅಂತ ಇರುತ್ತೆ. ನನಗೆ ಇನ್ನೂ ಎಕ್ಸಾಕ್ಟ್ ಬೇಕು ಸ್ವಲ್ಪ, ಏನು 2.01 ಮೀಟರ್, 2.02 ಹಾಗೆ 0 ಇನ್ಕ್ರೀಸ್ ಆಗುತ್ತೆ ಅಷ್ಟೇ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಇಷ್ಟು ಇಕ್ತೀನಿ. ಸೊ ಇಲ್ಲೇನು ಚೇಂಜ್ ಮಾಡೋದು ಥರ ಇಲ್ಲ. ಇಲ್ಲಿ ಮೀಟ್ರ್ ಇದ್ದರೆ ಮೀಟ್ರು, ಮಿಲಿಮೀಟ್ರ್ ಇದ್ದರೆ ಮೀಟರ್, ಇವೇನು ಸೊ ಕಿಲೋಮೀಟ್ರ್ ಇವೆಲ್ಲ ನಿಮ್ಗೇನು ಬೇಡ ಜಾಸ್ತಿ, ಇವೆಲ್ಲ ತೊಗೊಳ್ಳಲ್ಲ. ಸೊ ನಾನು ಬೇಕಾಗಿದ್ದು ಮೀಟರ್ಸಲ್ಲಿ ಮೀಟರ್ಸ್ ಇರ್ತೀವಿ ಓಕೆ. 240 ಬಂತು ಇವಾಗ ಅಲ್ವಾ. ಸೊ 240 ಬಂತು. ನಾನು ಇದು ಹೇಳ್ತೀನಿ
ಅದು ನಾನು ಹೇಳ್ತೀನಿ ಯಾವ ಥರ ನಿಮಗೆ ಅದು ಚೇಂಜ್ ಮಾಡ್ಕೊಳ್ಬೇಕು. ಇಲ್ಲಿ ಅಲ್ಲಿ ಹೊಡೆದ್ರೆ ಇಲ್ಲಿ ಬೇರೆ ಬರುತ್ತೆ ಅಂತ. ಓಕೆ, ಅರ್ಥ ಆಯ್ತಾ? ಯೂನಿಟ್ಸು ಸೆಟ್ಟಿಂಗ್ಸು. ಸೊ ಇವೆನ್ ಎಂಟರ್ ಅಗೇನ್ ಇಂಜಿನಿಯರಿಂಗ್ ಕೂಡ ಆ ಥರನೇ ಇಂಜಿನಿಯರಿಂಗ್. ಸೊ ಅದು ಕೂಡ ಸೇಮ್ ನಾನು ಹೇಳಿದ್ನಲ್ವ ನಿಮಗೆ 2 ಇಂಚಸ್ಸು ಸೊ ಅಥವಾ ಇಂಚಸ್ ಎಲ್ಲಾದರೂ ಇಟ್ಕೊಳ್ಳಿ. ಸೊ ಇಂಜಿನಿಯರಿಂಗ್ ಕೂಡ ಸೇಮ್, ಏನು ಮಾಡಬೇಡಿ, ಎಷ್ಟು ಓಕೆ ಅಂತ ಹೊಡೆದ್ರೆ ಯೂನಿಟ್ ಸೆಟ್ಟಿಂಗ್ ಆಗುತ್ತೆ. ಯೂನಿಟ್ ಸೆಟ್ಟಿಂಗ್ ಆದರೂ ಕೂಡ ಬರೋಲ್ಲ, ಅದು ನಾನು ನೆಕ್ಸ್ಟ್ ಪ್ರೊಸೀಜರ್ನ ಹೇಳ್ತೇನೆ ನಿಮಗೆ. ಓಕೆ, ಸೊ ಇದ್ರ ಶಾರ್ಟ್ಕಟ್ ಕಮಾಂಡ್ ಬಂದುಬಿಟ್ಟು UN ಎಂಟರ್. ಸೊ ಇಲ್ಲಿ ಆಕ್ಸೆಸ್ ಫ್ರಮ್ ಮೆನು ಬಾರ್ ಇದೆ ಅಲ್ವಾ, ಇಲ್ಲಿ ನೀವು UN ಅಂತ ಹೊಡೆದ್ರೆ ಮುಗಿತು, ಡೈರೆಕ್ಟಾಗಿ ಇದು ಬರುತ್ತೆ. ಓಕೆ, ಸೊ ಇಫ್ ಎನಿ ಡೌಟ್ ಜಸ್ಟ್ ನಮಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಲಿಮಿಟ್ಸ್. ಸೊ ಲಿಮಿಟ್ಸ್ ಅಂತಂದರೆ ಈ ಪೋರ್ಷನ್ ಇದೆಯಲ್ಲ, ಈ ಪೋರ್ಷನ್ನ ಸೆಟ್ ಮಾಡ್ಕೊಳ್ಳೋಕ್ಕೆ ನಮ್ಗೆ ಇಷ್ಟೇ ಬೇಕು ರೆಕ್ಟಾಂಗ್ಲರ್ ಥರ. ಸೊ ಅದನ್ನು ಲಿಮಿಟ್ಸ್ ಅಂತಾರೆ. ಸೊ ಲಿಮಿಟ್ಸು ನೆಕ್ಸ್ಟ್ ಕ್ಲಾಸಲ್ಲಿ ಕೊಡ್ತೇನೆ ನಿಮಗೆ. ಓಕೆ, ಲಿಮಿಟ್ಸನ್ನು ಅಷ್ಟು ಅಗತ್ಯ ಇಲ್ಲ, ನಮಗೆ ಏನು ಬೇಕು ಅದನ್ನು ಹೇಳ್ಕೊಡ್ತೇನೆ. ನೆಕ್ಸ್ಟ್ ಬಂದುಬಿಟ್ಟು ಡ್ರಾಫ್ಟಿಂಗ್ ಸೆಟ್ಟಿಂಗ್ಸ್. ನೆಕ್ಸ್ಟ್ ಬಂದುಬಿಟ್ಟು ಡ್ರಾಫ್ಟಿಂಗ್ ಸೆಟ್ಟಿಂಗ್ಸ್. ಡ್ರಾಫ್ಟಿಂಗ್ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಡ್ರಾಫ್ಟಿಂಗ್ ಸೆಟ್ಟಿಂಗ್ಸ್. ನಮ್ಮ ಡ್ರಾಫ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಸೆಟ್ಟಿಂಗ್ಸ್ ಯಾವ್ಯಾವ ಥರ ರೆಡಿ ಇಟ್ಕೊಳ್ಬೇಕು. ಓಕೆ, ಸೊ ಡ್ರಾಫ್ಟಿಂಗ್ ಸೆಟ್ಟಿಂಗ್ಸ್. ಸೊ ಡ್ರಾಫ್ಟಿಂಗ್ ಸೆಟ್ಟಿಂಗ್ಸ್ ನಾನು ಇವಾಗ ಹೇಳ್ತಾ ಇದ್ದೀನಿ. ಓಕೆ, ಡ್ರಾಫ್ಟಿಂಗ್ ಸೆಟ್ಟಿಂಗ್ಸ್. ಸೊ ಡ್ರಾಫ್ಟಿಂಗ್ ಸೆಟ್ಟಿಂಗ್ಸಲ್ಲಿ ನೀವು ಇವಾಗ ಡ್ರಾಫ್ಟಿಂಗ್ ಸೆಟ್ಟಿಂಗ್ಸ್ ಅಂತ ಹೇಳ್ತಾ ಇದ್ದೀನಿ. ಡ್ರಾಫ್ಟಿಂಗ್ ಸೆಟ್ಟಿಂಗ್ಸ್ಗೆ ನಿಮಗೆ ಶಾರ್ಟ್ಕಟ್ ಕೀ ಬಂದುಬಿಟ್ಟು DS ಎಂಟರ್. DS ಡೈಲಾಗ್ ಬಾಕ್ಸ್ ಇದೆ ಅಲ್ವಾ, ಸೊ ಡೈಲಾಗ್ ಬಾಕ್ಸ್ ಹೋಗಿ DS ಅಂತ ಹೊಡೆದ್ರೆ, ಅಥವಾ ಅಲ್ಲಾದರೂ ಹೊಡಿಬೋದು, ಅಥವಾ ಟೈಪ್ ಎ ಕಮ್ಯಾಂಡ್ ಅಂತ ತೋರಿಸ್ತಾ ಇದೆ, ಅಲ್ಲಿ ಕೂಡ ನೀವು ಹೊಡಿಬೋದು. ಸೊ ಇವಾಗ ಅಲ್ಲಿ ಏನು ಮಾಡ್ತೀರಾ, ಡೈಲಾಗ್ ಬಾಕ್ಸಲ್ಲಿ ಅಥವಾ ಟೈಪ್ ಆಫ್ ಕಮ್ಯಾಂಡಲ್ಲಿ ನೀವು DS ಎಂಟರ್ ಅಂತ ಹೊಡೆದ್ರೆ ಬರುತ್ತೆ. ಇದು ಡ್ರಾಫ್ಟಿಂಗ್ ಸೆಟ್ಟಿಂಗ್ಸ್. ನಾವು ಕರ್ಸರ್ನ ಯಾವ ರೀತಿ ಇಟ್ಕೊಳ್ಬೇಕು, ಫುಲ್ ಎವ್ರಿಥಿಂಗ್, ಸ್ನ್ಯಾಪ್ ಆನ್, ಸ್ನ್ಯಾಪ್ ಆಫ್, ಸೊ ಎಲ್ಲನೂ ಹೇಳ್ಕೊಡುತ್ತೆ ಇದರಲ್ಲಿ. ಸೊ ಎಲ್ಲನೂ ಇರುತ್ತೆ ಯಾವ ಥರ ನಾವು ಇದು ಮಾಡ್ಕೊಳ್ಬೇಕಂತ. ಓಕೆ, ಸೊ ಇಲ್ಲಿ ನಿಮಗೆ ಫಸ್ಟ್ ಬಂದುಬಿಟ್ಟು ಸ್ನ್ಯಾಪ್ ಗ್ರಿಡ್, ಪೋಲಾರ್ ಟ್ರ್ಯಾಕಿಂಗ್, ಆಬ್ಜೆಕ್ಟ್ ಸ್ನ್ಯಾಪ್, 3D ಆಬ್ಜೆಕ್ಟ್ ಸ್ನ್ಯಾಪ್, ಡೈನಾಮಿಕ್ ಇನ್ಪುಟ್, ಕ್ವಿಕ್ ಪ್ರಾಪರ್ಟೀಸ್, ಸೆಲೆಕ್ಷನ್, ಸೈಕ್ಲಿಂಗ್. ಸೊ ಇದರಲ್ಲಿ ಏನು ಸೆಲೆಕ್ಷನ್ ಸೈಕ್ಲಿಂಗ್ ಏನು ಬೇಡ ನಮಗೆ. ನಿಮ್ಗೆ ಬಂದುಬಿಟ್ಟು ಆಬ್ಜೆಕ್ಟು, 3D ಸ್ನ್ಯಾಪು, ನೆಕ್ಸ್ಟು ಇಷ್ಟೇ, ನಿಮಗೆ ಇಷ್ಟೇ. ಇದನ್ನು ಕರೆಕ್ಟಾಗಿ ಮಾಡಿದ್ರೆ ಆಗುತ್ತೆ. ಇನ್ನೊಂದು ಸರಿ ಹೇಳ್ತೀನಿ, ಇದ್ರ ಶಾರ್ಟ್ಕಟ್ ಕೀ ಬಂದುಬಿಟ್ಟು DS ಎಂಟರ್. ಸೊ DS ಅಂತ ಹೊಡೆದ್ರೆ ಸ್ನ್ಯಾಪ್ ಗ್ರಿಡ್ ಬಂತು. ನಮಗೆ ಸ್ನ್ಯಾಪ್ ಗ್ರಿಡ್ ಮುಖ್ಯ, ಪೋಲಾರ್ ಟ್ರ್ಯಾಕಿಂಗ್, ಆಬ್ಜೆಕ್ಟ್ ಸ್ನ್ಯಾಪ್, 3D ಆಬ್ಜೆಕ್ಟ್ ಸ್ನ್ಯಾಪ್, ಲಾಸ್ಟಿಗೆ ಬಂದುಬಿಟ್ಟು ಇಲ್ಲಿ ಹುಡ್ಬೇಕು ಬೇಕಾದರೆ ಎಕ್ಸ್ಟ್ರಾ ಬೇಕಂದರೆ. ನಮಗೆ ಕ್ವಿಕ್ ಪ್ರಾಪರ್ಟೀಸ್ ಬೇಕು ಅಷ್ಟೇ, ಉಳಿದಿದ್ದೆಲ್ಲ ನಮಗೆ ಬೇಡ. ಓಕೆ, ನಾನು ನಿಮಗೆ 1 by 1 ಆಗಿ ಹೇಳ್ಕೊಡ್ತೀನಿ ನಿಮಗೆ ಯಾವ ಥರ ಇದು ಮಾಡ್ಕೊಳ್ಬೇಕು, ಯಾವ ಥರ ಇಲ್ಲ ಅಂತ. ಓಕೆ, ಸೊ ಶಾರ್ಟ್ಕಟ್ ಕೀ ನೋಡಿ ಸರಿ ಇಲ್ಲಿ ನಾನು ನಿಮಗೆ ಟೆಕ್ಸ್ಟ್ ಮಾಡ್ತೀನಿ. ಸೊ ಇದರ ನೆಕ್ಸ್ಟ್ ಕ್ಲಾಸ್ ಯಾವ ಥರ ಅಂತ ನಿಮಗೆ ಹೇಳ್ತೀನಿ. ಸೊ ಶಾರ್ಟ್ಕಟ್ ಕೀ DS ಎಂಟರ್. ಸೊ DS ಎಂಟರ್. ಸೊ ಅದನ್ನು ಯಾವ ಥರ ಮಾಡ್ಕೊಳ್ಬೇಕಂತ ನಾನು ಫಾರ್ ಎಕ್ಸಾಂಪಲ್ DS ಎಂಟರ್ ಅಂತ ಹೋಗ್ತೀನಿ. DS ಎಂಟರ್ ಅಂತ ಹೋಗ್ತೀನಿ. ಸೊ ನಿಮಗೆ ಸ್ನ್ಯಾಪ್ ಗ್ರಿಡ್, ಪೋಲಾರ್ ಟ್ರ್ಯಾಕಿಂಗ್, ಆಬ್ಜೆಕ್ಟ್ ಸ್ನ್ಯಾಪ್, 3D ಆಬ್ಜೆಕ್ಟ್ ಸ್ನ್ಯಾಪ್ ಇವಿಷ್ಟು ಕರೆಕ್ಟಾಗಿ ಕಲಿತ್ರೆ ನಿಮಗೆ ಸೆಟ್ಟಿಂಗ್ಸ್ ಓಕೆ, ನಿಮಗೆ ಆಟೋಕ್ಯಾಡ್ ರೆಡಿ ಆಗಿದ್ದೀರಾ ಅಂತ ಅರ್ಥ. ಸೊ ಇದನ್ನು ಕ್ಲಾಸ್ ಬಂದುಬಿಟ್ಟು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ನಾನು ಇನ್ನೂ ಇಂಪ್ರೂವ್ ಮಾಡ್ಕೊಳ್ಬೇಕಾದ್ರೆ ಕಮೆಂಟ್ ಹಾಕಿ. ಸೊ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಬೇಕು